ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಧಾರವಾಡದಲ್ಲೇ ಮಾಡ್ತೀವಿ ಸರ್, ಬೆಂಗಳೂರಲ್ಲೂ ಮಾಡ್ತೀವಿ, ಧಾರವಾಡದಲ್ಲೂ ಮಾಡ್ತೀವಿ. ಈಗ ಮೊನ್ನೆ ಹೋರಾಟ ಮಾಡಿದ್ರಲ್ಲ ನೀವು, ಆಯ್ತು ಸರ್. ಈಗ ಪೊಲೀಸರು ಅವಕಾಶ ಕೊಡಲಿಲ್ಲ, ಈಗ ಅಧಿವೇಶನ ನಡೆದೈತೆ ಇಲ್ಲಿ ಬೆಂಗಳೂರಲ್ಲಿ ಏನಾದ್ರು ಮಾಡ್ತೀರಿ ಅಂತ? ಹೌದೌದು ಸರ್, ಅದು ಅಲ್ಲೂ ಮಾಡೋದು ಪ್ರಯತ್ನ ಮಾಡ್ತೀವಿ, ಇಲ್ಲೂ ಮಾಡ್ತೀವಿ ಸರ್. ಇಲ್ಲ ಸರ್, ಅದೇ 3-4 ಡೇಸಲ್ಲಿ ನಾನು ಅದು ಗೌರ್ಮೆಂಟಿಗೆ ಏನು ನಾನು ಈಗ ಇಲ್ಲಿರೋಂಥ ಕಮಿಷನರ್ ಶಶಿಕುಮಾರ್ ಸರ್ ಆಗಿರ್ಬೋದು, ಇಲ್ಲಿರೋಂಥ DC ಮೇಡಮ್ ಯಾರಿದ್ದಾರೆ ಅವ್ರಿಗೂ ನಾನು ಮನವಿ ಮಾಡ್ಕೊಳೋದು ಏನಂತಂದರೆ ಒಂದು 3 to 4 ಡೇಸ್ ಸರ್. ಯಾಕೆಂದರೆ ನಾವು ಒಂದು ಪೇಷನ್ಸ್ ಅನ್ನೋದು ಇರಬೇಕು ಸ್ಟೂಡೆಂಟ್ಸಿಗೆ, ಒಂದು ತಾಳ್ಮೆ ಅನ್ನೋದು ಇರಲಿ. ಯಾಕೆಂದರೆ ಇಡೀ ರೈಡ್ ಆಗ್ತಾ ಇದೆ ಇವಾಗ, ಸ್ಟೂಡೆಂಟ್ಸ್ ಪರವಾಗಿ ನಾವು ಕಂಪ್ಲೇಂಟ್ ಏನು ಕೊಟ್ಟಿದ್ದೀವಿ ಅದು ಇನ್ನೂ ತನಿಖೆ ಹಂತದಲ್ಲಿ ಇದೆ. ನೆಕ್ಸ್ಟ್ ನಮ್ಮ ಬೇಡಿಕೆಗಳನ್ನು ಒಂದು 3 to 4 ಡೇಸಲ್ಲಿ ಅವರಿಗೆ ಸರ್ಕಾರದ ಹಂತದಲ್ಲಿ ಟೈಮ್ ಕೊಡ್ತಿದ್ದೀವಿ, ಅವ್ರು ಅದನ್ನು ಬಗೆಹರಿಸಬೇಕು. ನಾವು ಆ ಥರ ಬಿದ್ದು ಏನು ಪೊಲೀಸ್ ಸ್ಟೂಡೆಂಟ್ಸ್, ಯಾಕೆಂದರೆ ಎಲ್ಲರೂ ಎಜುಕೇಟೆಡ್ ಇರೋದ್ರಿಂದ ಟೈಮ್ ಕೊಡ್ತಾ ಇದ್ದೀವಿ 3 to 4 ಡೇಸು. ಸರ್ಕಾರ ಅದರೊಳಗಡೆ ಎಲ್ಲ ಸಮಸ್ಯೆನ ಬಗೆಹರಿಸ್ಬೇಕಂತ ಹೇಳ್ಬಿಟ್ಟು ಅದಾದಮೇಲೆ ನಾವು ಎಲ್ಲ ಡಿಸ್ಕಷನ್ ಮಾಡಿ ಸ್ಟೂಡೆಂಟ್ಸ್ ಜೊತೆ ಆಮೇಲೆ ಒಂದು ನಿರ್ಧಾರಕ್ಕೆ ಬಂದು ಏನು ಮಾಡಬೇಕಂತ ತಿಳಿಸ್ತೀವಿ ಸರ್. ಇನ್ನೂ ಏನೋ ಕಾಂಟ್ಯಾಕ್ಟ್ ಮಾಡಿ ಆ ಥರ ಏನೂ ಮಾಡಿಲ್ಲ ಸರ್. ಯಾರು ಸ್ಟೂಡೆಂಟ್ಸ್ ಪರವಾಗಿ ಈ ರಾಜ್ಯಕ್ಕೆ ಒಳ್ಳೇದಾಗುತ್ತಂತಂದರೆ ಯಾರು ಬಂದರೂ ನಾವು ಅಕ್ಸೆಪ್ಟ್ ಮಾಡ್ತೀವಿ ಸರ್. ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, CJPನೂ ಸರ್ ಹೇಳ್ತೀನಿ, CJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, AVP ಆಗಿರ್ಬೋದು, NSY ಆಗಿರ್ಬೋದು, JDS ಆಗಿರ್ಬೋದು, ಯಾರೇ ಬಂದ್ರೂ ನಾವು ಸ್ಟೂಡೆಂಟ್ಸಿಗೆ ಒಳ್ಳೇದಾಗುತ್ತೆ ಅಂತಂದರೆ ಎಲ್ಲರೂ ಅಕ್ಸೆಪ್ಟ್ ಮಾಡ್ತೀವಿ ಸರ್. ಯಾರನ್ನೂ ನಾವು ಬೇಡ ಅಂತ ಯಾರನ್ನೂ ಹೇಳಲ್ಲ, ಇದು ಮಾತ್ರ ನಾನು ಗ್ಯಾರಂಟಿ ಕೊಡ್ತೀವಿ ಸರ್. ಯಾಕೆಂದರೆ KPSCಲಿ ಬರೀ ವೆಟರ್ನರಿ ಆಫೀಸರ್ದು ಮತ್ತು KS ಎಕ್ಸಾಮ್ಸ್ ಎಲ್ಲ, ಪ್ರತಿಯೊಂದು ಎಕ್ಸಾಮ್ಸ್ ಲಾಸ್ಟ್ 5 years ಎಕ್ಸಾಮ್ ಆಗಿರೋದು ಪ್ರತಿಯೊಂದು ಎಕ್ಸಾಮಲ್ಲೂ ಸ್ಕ್ಯಾಮ್ ಆಗಿದೆ ಸರ್. ಯಾಕೆಂದರೆ ಇಲ್ಲಿಂದ ಬರೀ ಒಬ್ಬರು ಇಬ್ಬರು ಮೆಂಬರ್ಸ್ ಅಲ್ಲ, ಎಷ್ಟು ಜನ ಮೆಂಬರ್ಸ್ ಇದ್ದರು ಲಾಸ್ಟ್ 5 yearsಲ್ಲಿ ಅಷ್ಟು ಜನದ ಮೇಲೆ ಕ್ರಮ ತೊಗೊಬೇಕು. ಅದರಲ್ಲಿ ಮತ್ತು ಗ್ರೂಪ್ B ಇರ್ಬೋದು, ಗ್ರೂಪ್ A ಇರ್ಬೋದು, ಗ್ರೂಪ್ C ಆಫೀಸರ್ಸ್ KPSCಲಿ ಮಾಡಿರೋಂಥ ಸಿಬ್ಬಂದಿಗಳೇನಿದೆ ಅಷ್ಟು ಜನ ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದ್ದಾರೆ, ಅಷ್ಟು ಟೆಕ್ನಿಷಿಯನ್ಸ್ ಇರ್ಬೋದು, ಆಪರೇಟರ್ಸ್ ಇರ್ಬೋದು, ಗ್ರೂಪ್ C ಯಲ್ಲಿರೋ ಕೆಲಸ ಮಾಡೋವಂಥ ಹುದ್ದೆಗಳಲ್ಲಿ ಕೆಲಸ ಮಾಡೋವಂಥ ವ್ಯಕ್ತಿಗಳು ಎಲ್ಲರ ಮೇಲೂ ಈ ಅಕ್ರಮದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಷ್ಟು ಜನದ ಮೇಲೆ ಕ್ರಮ ತೊಗೊಬೇಕು, ಅಷ್ಟು ಜನಕ್ಕೆ ಶಿಕ್ಷೆ ಆಗಬೇಕು. ಇವತ್ತು ಲಕ್ಷಾಂತರ ಜನ ವಿದ್ಯಾರ್ಥಿಗಳು KPSCಗೆ ನಂಬ್ಕೊಂಡು ಎಷ್ಟು ಕಷ್ಟಪಟ್ಟು ಓದಿರ್ತಾರೆ, ಅವರಿಗೆಲ್ಲರಿಗೂ ಅನ್ಯಾಯ ಆಗ್ತಿತ್ತು ಇಷ್ಟು ವರ್ಷ. ಆದರೆ ಇನ್ನು ಮುಂದೆ ಈ ರೀತಿ ಆಗಬಾರ್ದು. ಯಾರೆಲ್ಲ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಷ್ಟು ಜನಕ್ಕೆ ಶಿಕ್ಷೆ ಆಗೋ ತನಕ ಈ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಸರ್. ಸರ್ಕಾರ ಆಗಿರ್ಬೋದು, ಸರ್ಕಾರ ಇದನ್ನು ನಾವು ಮಾಡಿರೋಂಥ FIRನ ಸೀರಿಯಸ್ಸಾಗಿ ತೊಗೊಂಡಿದ್ರೆ ಇವತ್ತು ಇಷ್ಟು ಆಗ್ತಿರ್ಲಿಲ್ಲ. ಬಟ್ ಇಷ್ಟಾಗಿರೋದಕ್ಕೆ ಸರ್ಕಾರ ಇವಾಗಲೂ ನೀವೇನಾದರೂ CBI ತನಿಖೆ ಕೊಟ್ಟು ಯಾರೆಲ್ಲ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಯಾವ MLA ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಏಜೆಂಟ್ಸ್ ಇರ್ಬೋದು, ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, KPSC ಮೆಂಬರ್ಸ್ ಇರ್ಬೋದು, ಅಧಿಕಾರಿ ಆಗಿರ್ಬೋದು, ಯಾರೇ ಇದರಲ್ಲಿ ಭಾಗಿಯಾಗಿದ್ದರೂ ಅಷ್ಟು ಜನನ್ನು ತನಿಖೆ ಮಾಡಿ ಅವರಿಗೆ ಶಿಕ್ಷೆ ಕೊಡೋ ತನಕ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಸರ್. ಮತ್ತು ನಮ್ಮ ಬೇಡಿಕೆ ಏನಿದೆ, ನಮ್ಮ ಒಂದು ನ್ಯಾಯಯುತ ಬೇಡಿಕೆಗಳನ್ನು ಧಾರವಾಡದಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡೋದಕ್ಕೆ ಏನು ನಾವೆಲ್ಲ ಬೇಡಿಕೆ ಇಟ್ಟಿದ್ವಿ, ಸರ್ಕಾರ ಈ ಕೂಡಲೇ ಅದಕ್ಕೆ ಸ್ಪಂದಿಸಿ ಅದನ್ನು ಬಗೆಹರಿಸ್ಕೊಡ್ಬೇಕು. ಯಾಕೆಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ ಇಷ್ಟೆಲ್ಲ ಇರೆಗ್ಯುಲರಿಟೀಸ್ ಆಗಿದೆ, ಆದರೂ ನೀವು ನಮ್ಮ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳನ್ನು ಸರ್ಕಾರ ಪೊಲೀಸ್ ಕಡೆಯಿಂದ ಹತ್ತಿಕ್ಕ ಅಂತ ಕೆಲಸ ಮಾಡ್ತಿದೆ. ಇವತ್ತು ವಿದ್ಯಾರ್ಥಿಗಳನ್ನು ಪೊಲೀಸ್ ಕಡೆಯಿಂದ ಪೊಲೀಸ್ ಬಿಟ್ಟು ವಿದ್ಯಾರ್ಥಿಗಳನ್ನು ಏನೋ ಬೆದರಿಸೋದಾಗಿರ್ಬೋದು, ಎದುರಿಸಾಗಿರೋ ಆ ರೀತಿ ಮಾಡಬಾರ್ದು. ವಿದ್ಯಾರ್ಥಿಗಳಿವತ್ತು ನ್ಯಾಯಯುತವಾಗಿ ಅವರು ಬೇಡಿಕೆಗಳನ್ನು ಕೇಳ್ತಾ ಇರೋದು. ಯಾಕೆಂದರೆ ಅವ್ರು ನಿಮ್ಮನೆ ಆಸ್ತಿ ಕೇಳ್ತಾ ಇಲ್ಲ ಡೈರೆಕ್ಟ್ ಜಾಬ್ ಕೇಳ್ತಾ ಇಲ್ಲ. ಆಗಿರೋಂಥ ಅನ್ಯಾಯನ ಸರಿಪಡಿಸ್ಕೊಡಿ. ಪೊಲೀಸ್ ಕಾನ್ಸ್ಟೇಬಲಲ್ಲಿ ಇಷ್ಟೆಲ್ಲ OMR ಮಿಸ್ಟೇಕ್ ಆಯಿತು, 141 OMR ಇಲ್ಲ. ಅಲ್ಲಿ ಎಷ್ಟೋ ಜನ ಎಕ್ಸಾಮ್ ಬರೆದಿಲ್ಲ, ಟ್ರಾನ್ಸ್ಪೋರ್ಟೇಷನ್ಸ್ ಇಲ್ಲ. ಅಲ್ಲಿ ಎಕ್ಸಾಮ್ಸ್ ಬರೆಯಬೇಕಾದ್ರೆ ಆ ಕ್ವಶನ್ ಪೇಪರು ಮತ್ತು ಆನ್ಸರ್ ಶೀಟ್ಸ್ ಮಿಸ್ಮ್ಯಾಚ್ ಆಗಿದೆ. ಆದರೂ ಇದು ಸರ್ಕಾರ ಇಷ್ಟು ಸೀರಿಯಸ್ಸಾಗಿ ತೊಗೊತಾ ಇಲ್ಲ ಅಂತಂದರೆ ಎಷ್ಟು ವಿದ್ಯಾರ್ಥಿಗಳಿಗೆ ಸರ್ಕಾರ ಮೋಸ ಮಾಡ್ತಾ ಇದೆ ಅಂತಂದರೆ ಈ ಮುಖಾಂತರನೇ ಗೊತ್ತಾಗುತ್ತೆ.